ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮ ಇದ್ದರು. ತಂದೆ ತಾಯಿಗಳು ದೇಹ ಬಿಟ್ಟರು, ಇಬ್ಬರು ಅಣ್ಣ ತಮ್ಮಗ. ಆದ್ರೆ ಆಸ್ತಿ ಅನ್ನೋದು ಏನೂ ಇರಲಿಲ್ಲ. ಅವರ ಬದುಕಿನಲ್ಲಿ ಆಸ್ತಿ ಅನ್ನೋದನ್ನು ಏನೂ ಮಾಡಿರಲಿಲ್ಲ. ಬಡತನದಲ್ಲೇ ಬೆಳೆದಿದ್ದರು. ಮಕ್ಕಳನ್ನು ಒಂದಿಷ್ಟು ಓದಿಸಿದ್ರು, ದೊಡ್ಡವರು ಮಾಡಿದ್ರು, ಮಾಡಿದ್ರು. ಆಸ್ತಿ ಅನ್ನೋದು ಏನಿದ್ದಿದ್ದಿಲ್ಲ. ಇರುವ ಆಸ್ತಿ ತಂದೆ ತಾಯಿಗಳು ಬಿಟ್ಟು ಹೋಗಿರೋದು ಏನು ಅಂತಂದರೆ ಒಂದು ಆಕಳು ಮತ್ತು ಒಂದು ಮನೆ. ಇವು ಎರಡೇ ಇದ್ದು ಆವಾಗ ಇಬ್ಬರು ದೇಹ ಬಿಟ್ಟರು. ಊರು ಜನ ಎಲ್ಲ ಸೇರಿ ಅಣ್ಣ ದೊಡ್ಡವಿದ್ದ ಅಣ್ಣಗೆ ಮದುವೆ ಮಾಡಿದರು. ಮತ್ತಿಬ್ಬರು ಹುಡುಗರು ಉಪವಾಸ ಬೀಳೋದಾಕತ್ತಿ ಅಂಥೇಳಿ ಹಿರಿಯರ ಹೆಣ್ಣು ತೆಗೆದ ಅಣ್ಣಗೆ ಮದುವೆ ಮಾಡಿದರು. ಮದುವೆ ಆಗುತ್ತಾನ ಎಲ್ಲರೂ ಸುದ್ದಿರ್ತಾರೆ. ಮದುವೆ ಆಗಂತೇನೆ ಚಾಲು ಅಕ್ಕವು, ಏನು ಗೊತ್ತಿಲ್ಲ ನಮಗೂ. ಅವಾಗ ಅಣ್ಣ ಮದುವೆಯಾದ ಒಂದು 5-6 ದಿನ ಕಳೆದಿತ್ತು. 5-6 ದಿನ ಕಳೆದ ನಂತರ ಹೆಂಡತಿ ಹೇಳಿದ್ಲು, ನಾನು ನಿನಗೆ ಮಾಡಿ ಹಾಕಕ್ಕೆ ಬಂದನು, ನಿನ್ನ ತಮ್ಮಗೆ ಮಾಡಿ ಹಾಕಕ್ಕೆ ಬಂದಿಲ್ಲ. ನಾನು ನಿನಗೆ ಮಾತ್ರ ಮಾಡಿ ಹಾಕುವವಳು, ನಿನ್ನ ತಮ್ಮನಿಗೆ ನಾನೇಕೆ ಮಾಡಿ ಹಾಕಲಿ ಅಂತ ಹೆಂಡತಿ ಜಗಳ ತೆಗೆದ. ಅಣ್ಣ ಮತ್ತೇನು ಮಾಡ್ಬೇಕಿದಕ್ಕೆ ಅಂಥೇಳಿ ತಮ್ಮನ ಬಳಿಗೆ ಬಂದ ತಮ್ಮಗೆ ಹೇಳ್ತಾನೆ, ಇಲ್ಲಪ್ಪ ಇಬ್ಬರು ಬ್ಯಾರೆ ಆಗೋಣ ಅಂತ ಅಣ್ಣ ಹೇಳಿದ. ಅಣ್ಣ ಇಬ್ಬರು ಬ್ಯಾರೆ ಆಗೋಣ ಅಂತೆ ತಮ್ಮ ಅಣ್ಣನ ಒಪ್ಪಿಕೊಂಡಣ್ಣ ಅಂತಂದ್ರೆ ಮತ್ತು ನಾರ ಏನು ಹೇಳಿ, ಆಯ್ತಣ್ಣ ಬೇರೆ ಆಗೋಣ ಅಂತ ಇಬ್ಬರು ಬ್ಯಾರೆ ಆದರೂ. ಊರು ಜನ ಹಿರಿಯರನ್ನ ಕೂಡಿಸಿದ್ರು. ಅಣ್ಣ ಬಹಳ ಬುದ್ಧಿವಂತ ಇದ್ದ. ಅವಾಗ ಅಣ್ಣ ಹೇಳ್ತಾನ, ತಂದೆ ತಾಯಿಗಳು ಬಿಟ್ಟು ಹೋದ ಈ ಮನೆಯಲ್ಲಿ ನಡು ಮಧ್ಯೆ ಒಂದು ಗ್ವಾಡಿ ಕಟ್ಟೋಣ, ಆ ಕಡೆ ನೀ ಇರು, ಈ ಕಡೆ ನಾ ಇರ್ತಾನಂತ ಅಂದ. ಮತ್ತು ಊರು ಜನಕ್ಕೂ ಅದು ಒಪ್ಪಿಗೆ ಎಣಿಸ್ತು, ತಮ್ಮಗೂ ಒಪ್ಪಿಗೆ ಎಣಿಸ್ತು. ಆಯ್ತಣ್ಣ ಅದರಲ್ಲೇನು ಅಂತ ಒಂದೇ ಮನೆಯಲ್ಲಿ ನಡು ಗ್ವಾಡಿ ಕಟ್ಟಿದ್ರು. ಆ ಕಡೆ ಆವ, ಈ ಕಡೆ ಈವ ಅಣ್ಣ ತಮ್ಮ ವಾಸ ಮಾಡಕತ್ತಿದ್ರು. ಮತ್ತು ಒಂದು ಆಕಳಿತ್ತಲ್ಲ, ಅದನ್ನು ಪಾಲ ಮಾಡಬೇಕು ಬಂತಲ್ಲ. ಅವಾಗ ಅಣ್ಣ ಹೇಳ್ತಾನ, ಬಹಳ ಬುದ್ಧಿವಂತ ಅಣ್ಣ ಹೇಳ್ತಾನ, ಇಲ್ಲ ತಂದೆ ತಾಯಿಗಳು ಬಿಟ್ಟು ಹೋದ ಬಳುವಳಿ ಅಂತಂದರೆ ಇದೊಂದೇ ಆಕಳು. ಇದನ್ನು ಮಾರಿ ದುಡ್ಡನ್ನು ಹಂಚಿಕೊಂಡು ಬಿಟ್ಟರೆ ತಂದೆ ತಾಯಿಗಳ ಕಾಣಿಕೆ ಅಂತ ಹೇಳಿ, ಅವರ ನೆನಪು ಅಂತ ಹೇಳಿ ಯಾವುದೂ ಇಲ್ಲಾಗತ್ತೆ. ಮತ್ತು ಇದನ್ನು ಹಂಚ್ಕೊಳ್ಳಬೇಕಾದ ಪ್ರಸಂಗ ಬಂದತಿ, ಹೆಂಗೆ ಹಂಚ್ಕೊಳ್ಳೋಣ? ಅವಾಗ ಅಣ್ಣ ಹೇಳಿದ ಹಿರಿಯರ ಮುಂದೆ, ಇಲ್ಲ ಮುಂದಿಂದು ತಮ್ಮ ತಗೊಳ್ಳಿ, ಹಿಂದಿಂದು ನಾ ತಗೋತನಂತ ಅಣ್ಣ ಹೇಳಿದ. ಕತ್ತರಿಸಿ ಅಲ್ಲ, ಜೀವಂತವಾಗಿ ನಡು ಒಂದು ಗೆರೆ ಕೊರದ ಮುಂದೆ ತಮ್ಮಗಿರಲಿ, ಹಿಂದೆ ನನಗಿರಲಿ ಅಂತ ಅಣ್ಣ ಹೇಳಿದ. ಇದು ಯಾರಿಗೂ ಅರ್ಥನ ಆಗಲಿಲ್ಲ. ಆಯ್ತಪ್ಪ ಹೆಂಗಾರ ಹಂಚ್ಕೋರಿ, ಒಟ್ಟು ಹಂಚ್ಕೊಂಡಿರಿಲ್ಲ ಸಾಕಂತೇಳಿ ಅವ್ರು ಹಿರಿಯರ ತಮ್ಮ ಮನೆಗೆ ತಾವು ಹೋದರು. ಇವರಿಬ್ಬರು ಮನೆಯಾಗಿದ್ದರು. ಮತ್ತು ಮುಂದಿಂದ ತಮ್ಮಗೆ ಬಂದಿತ್ತು, ಹಿಂದಿಂದ ಅಣ್ಣಗೆ ಬಂದಿತ್ತು. ತಮ್ಮಗೆ ಏನು ಬಂದಿತ್ತು? ಮಕ ಬಂದಿತ್ತು, ಬಾಯಿ ಬಂದಿತ್ತು. ನೀರು ಕುಡಿಸೋದು, ಮೇವು ಒಗೆದು ಅವನ ಕೆಲಸ ಇತ್ತು. ಮತ್ತು ಮುಂದೆ ಬಾಯಿ ಇರ್ತೈತಲ್ಲ. ದಿನ ಏನು ಮಾಡ್ತಿದ್ದ ಅಂತಂದ್ರೆ ತಮ್ಮ ಮೇವು ಹಾಕ್ತಿದ್ದ, ನೀರು ಕುಡಿಸ್ತಿದ್ದ, ಗುಡ್ಡಕ್ಕೆ ಮೇಯಿಸ್ಕೊಂಡು ಬಂದು ಮನ್ಯಾಗ ಕಟ್ತಿದ್ದ. ಮನ್ಯಾಗ ಕಟ್ಟಿದ ತಕ್ಷಣ ಹಿಂದಿಂದ ಯಾರ್ದು ಪಾಲಿತ್ತು? ಅಣ್ಣಂದು ಪಾಲಿತ್ತು. ಅಣ್ಣ ಬರ್ತಿದ್ದ ಆ ಕಡೆಯಿಂದ ಒಂದು ಚರಿಗೆ ತಗೊಂಡು ಬಂದ ಕುತ್ತ ಕಮ್ಮಗ ಹಿಂಡ್ಕೋತಿದ್ದ. ಅದರ ಸಗಣಿಯನ್ನು ತಾನೇ ಬಳಸ್ಕೋತಿದ್ದ. ಯಾಕಂದ್ರೆ ಹಿಂದಿನ ಭಾಗ ಅವಂಗ ಬಂದಿತ್ತು. ತಮ್ಮ ಮಕ್ಕ ನೋಡ್ಕೋತ ಕುಂಡಿರ್ತಿದ್ದ. ಅಣ್ಣ ನನಗೊಂದು ಲೋಟ ಹಾಲು ಕೊಟ್ಟಾನ ಅಂತ ತಮ್ಮ ನೋಡ್ಕೋತ ಕುಂಡಿರ್ತಿದ್ದ. ಅಣ್ಣ ಹೇಳ್ತಿದ್ದ, ನನ್ನ ಪಾಲಿಂದ ನಾ ತಗೊಂಡನು, ಅದು ನಿನ್ನ ಪಾಲಿಂದ ನಿನಗೆ ದಕ್ಕೈತಿಪ್ಪ, ನಾ ಏನು ಕೊಡಂಗಿಲ್ಲ ಅಂತ ಹೇಳಿ ಮಕ ತಿರ್ಗಶ್ ಹೊಕ್ಕಿದ್ದ ಅಣ್ಣ. ಒಂದು ದಿನಾನು ಒಂದು ಲೋಟ ಹಾಲು ಕೊಡಲಿಲ್ಲ. ಇವ ದಿನ ಮೇಯಿಸ್ಕೊಂಡು ಅವ ಹಾಲು ಹಿಂಡ್ಕೊಳ್ಳವ. ಹಿಂಗೆ ನಡೀತು. ತಮ್ಮನಿಗೆ ಬಹಳ ದುಃಖ ತಡೀಲಾರ್ದಾಯಿತು. ಒಂದು ದಿನ ಏನಾಯಿತು ಅಂತಂದ್ರೆ, ಗುಡ್ಡಕ್ಕೆ ಆಕಳ ಮೇಯಿಸ್ಕೊಂಡು ಹೋಗಿದ್ದ. ಹೋದಾಗ ಅಲ್ಲಿ ಇವನ ಗೆಳೆಯ ಇದ್ದ. ಅವನು ಮೇಯಿಸ್ಕೊಂಡು ಬಂದಿದ್ದ. ಗೆಳೆಯನ ಮುಂದೆ ಹೇಳಿದ, ಇಲ್ಲ ಗೆಳೆಯ, ಮನ್ಯಾಗ ಹಿಂಗಾಗೈತಿ, ಹಿಂದಿನ ಭಾಗ ನಮ್ಮ ಅಣ್ಣ ತಗೊಂಡಣ್ಣ, ಮತ್ತು ಮುಂದಿಂದ ನನಗೆ ಕೊಟ್ಟಣ್ಣ. ನಾ ಮೇಯಿಸ್ಕೊಂಡು ಹೋಗೋದು, ನೀರು ಕುಡಿಸೋದು, ಅದ್ರ ಬೆನ್ನು ತಿಕ್ಕೋದು ನಾ ಮಾಡ್ತನು. ಆದ್ರೆ ಹಾಲೆಲ್ಲ ಅವ ತಗೋತಾನ, ಸಗಣಿ ಗೊಬ್ಬರ ಎಲ್ಲ ಅವ ತಗೋತಾನ, ನನಗೇನೂ ಇಲ್ದಂಗೆ ಆಗೈತಿ ಓ ಗೆಳೆಯ ಅಂತ ಗೆಳೆಯನ ಮುಂದೆ ದುಃಖವನ್ನು ತೋಡಿಕೊಂಡ.
ಅವಾಗ ಗೆಳೆಯ ಒಂದು ಉಪಾಯ ಹೇಳ್ತಾನೆ. ಹೌದಾ, ಹೀಗಾಗಿದೆಯಾ, ಆದರೆ ನೀನೊಂದು ಕೆಲಸ ಮಾಡಬೇಕಂತ ಆ ಗೆಳೆಯನಿಗೆ ಹೇಳಿದ. ಏನು ಅದು ಕೆಲಸ ಅಂತಂದರೆ, ನೀನು ಏನೂ ಮಾಡಬೇಡ, ಒಂದು 2-3 ದಿನ ಅದನ್ನು ಒಂದೇ ಗಿಡಕ್ಕೆ ಕಟ್ಟಿಬಿಡು, ಒಂದಿಷ್ಟು ಹುಲ್ಲು ತೀಣಲ್ದಂಗೆ ನೋಡ್ಕೊಂಡು ಬಿಡು, ನೀರು ಕುಡಿಸ್ಬೇಡ, ಹುಲ್ಲು ಹಾಕಬೇಡ, ಹಂಗೆ ಹೋಗಿ ಮನೆಗೆ ಕಟ್ಟು ಅಂತ ಹೇಳಿದ ಗೆಳೆಯ. ಆಯ್ತಂತ ಇವು ಗಿಡಕ್ಕೆ ಬಿಗದ, ಮ್ಯಾಲ ಕುತ್ತಿಗೆ ಮಾಡಿ ಗೋಣು ಮಾಡಿ, ಕೆಳಗೆ ಮಾಡಿದ್ರೆ ತಿಂತತಿ ಹುಲ್ಲಂತ ಮ್ಯಾಲ ಗೋಣು ಮಾಡಿ ಗಿಡಕ್ಕೆ ಕಟ್ಟಿದ. ಮತ್ತು ಸಂಜೆಗೆ ಹಿಡ್ಕೊಂಡು ಮನೆಗೆ ಹೋದ. ಮನೆಗೆ ಹೋಗಿ ಅದ್ರ ಎಲ್ಲಿ ಗ್ವಾದೆಲಿತ್ತು ಅಲ್ಲಿ ಕಟ್ಟಿದ. ಇವ ಅಣ್ಣ ಆ ಕಡೆಯಿಂದ ಬಂದ ಹಿಂಡ್ಕೊಳಕ್ಕೆ ಹಿಂಡ್ಕೊಳಕ್ಕೆ ಕೊಂಡ್ರೋಕ ಹಾಲು ಬರಲಿಲ್ಲ. ಎಷ್ಟು ಜಗ್ಗಿದ್ರೂ ಹಾಲು ಬರಲಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ತಿಂದೇ ಇಲ್ಲ, ನೀರು ಕುಡಿದಿಲ್ಲ, ಎಲ್ಲಿಂದ ಬರ್ಬೇಕು ಹಾಲು? ಆಯ್ತು, ಇವತ್ತೇನೋ ಹಿಂಡು ಅಲ್ತಂತ ಅಣ್ಣ ಬಿಟ್ಟು ಹೋಗಂತೆ ಮಾರನೇ ದಿನನೂ ಇವು ಹೋಗಿ ಅಲ್ಲೇ ಕಟ್ಟಿದ. ಮತ್ತು ಗಿಡಕ್ಕೆ ಕಟ್ಟಿ ಮನೆಗೆ ತೊಗೊಂಡು ಬಂದ ಕಟ್ಟಿದ್ರು. ಅಲ್ಲಿ ಇವ ಅಣ್ಣ ಬರಾಕತ್ತಿದ್ದ ಚರಿಗೆ ಹಿಡ್ಕೊಂಡು. ಅದಕ್ಕೆ ಅಷ್ಟ ಬೇಕಾಗಿತ್ತು. ಅದಕ್ಕೆ ಆ ಆಕಳಿಗೆ ಇವು ಚರಿಗೆ ಹಿಡ್ಕೊಂಡು ಬರೋದಕ್ಕೆ ಕಾಯಾಕತ್ತಿತ್ತು. ಅದು ಅಂದ್ರೆ ಹೊಟ್ಯಾಗ ಏನು ಊಟ ಇದ್ದಿದ್ದಿಲ್ಲ, ತ್ರಾಸ ಆಗಾಕತ್ತಿತ್ತು, ಸಂಕಟ ಆಗಾಕತ್ತಿತ್ತು, ಹಸದಿತ್ತು, ಯಾರ ಬರೋದಷ್ಟ ಕಾಯಾಕತ್ತಿತ್ತು. ಇವು ಬಂದು ಕೆಳಗೆ ಕೂತ ಹಿಂದಿನ ಕಾಲು ತೆಗೆದು ಜಾಡೀಶಿ ಒದ್ದು ಬಿಟ್ಟಿತ್ತು. ಹೋಗಿ ಮೂಲ್ಯಾಗ ಬಿದ್ದ. ಬಾಯಣ್ಣು 32 ಕೆಳಗೆ ಉದುರಿ ಬಿದ್ದು ಚರಿಗೆ ತಗೊಂಡು ಹೋದ. ಆವಾಗ ತಪ್ಪಿನ ಅರಿವಾಯಿತು. ತಮ್ಮನ ಬಳಿಗೆ ಹೋಗಿ ಹೇಳಿದ, ತಮ್ಮ, ನಾನೇನು ಇಷ್ಟು ದಿನ ಮಾಡಿದ್ದೆ ಅಲ್ಲ, ನನ್ನನ್ನು ಒಂದಿಷ್ಟು ಕ್ಷಮಿಸು ಅಂತ ತಮ್ಮನ ಬಳಿಗೆ ಹೇಳಿದ. ನೋಡಿ, ನನಗೆ ಮಾತ್ರ ದೊರಿಬೇಕು, ನಾನಷ್ಟೇ ಪಡಿಬೇಕು ಅನ್ನೋದೇನಿದೆಯಲ್ಲ, ಇದು ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಸ್ವಂತ ರಕ್ತ ಸಂಬಂಧಗಳನ್ನೇ ದೂರ ಮಾಡಿಬಿಡುತ್ತದೆ, ಬದ್ಧ ವೈರಿಗಳನ್ನಾಗಿ ಮಾಡಿಬಿಡುತ್ತದೆ. ಆಸೆ ಅನ್ನೋದು ಹಾಗಿರುತ್ತದೆ. ಒಂದಿಷ್ಟು ಆಸೆಯನ್ನು ಬಿಟ್ಟು ಬದುಕಬೇಕು. ಏನು ಹೇಳಿದಳು ಲಕ್ಕಮ್ಮ? ಆಸೆ ಎಂಬುದು ಅರಸನಿಗಲ್ಲದೆ ಶಿವಶರಣರಿಗುಂಟೇನಯ್ಯ. ತಮ್ಮನ್ನೇ ತಾವು ಎಚ್ಚರಗೊಳಿಸಿಕೊಳ್ಳುತ್ತಾ ಮುಂದೆ ಸಾಗಿದವರು. ನೋಡಿ, ನಮ್ಮನ್ನ ಆಳುವ ನಾಯಕರು ಅಧಿಕಾರದ ಆಸೆಗಾಗಿ ಪ್ರಜೆಗಳೇ ದೇವರೆಂದು ಹೇಳಿಕೊಂಡು ತಿರುಗಾಡಿ, ಆದರೆ ಆ ಪ್ರಜೆಗಳ ಕೆಲಸವನ್ನು ಧಿಕ್ಕರಿಸಿ ಅಧಿಕಾರದ ಆಸೆಗಾಗಿ ತಾವು ಜೀವನವನ್ನು ಮಾಡುತ್ತಾರೆ, ಹಾಗೇ ನಡೆಯುತ್ತಾರೆ. ಆದರೆ ಪ್ರಜೆಗಳಾದ ನಾವುಗಳು ಹೇಗಿದ್ದೀವಿ ಅಂತಂದರೆ, ಚುನಾವಣೆಯ ಬಂದಾಗ 500,000 ನೋಟಿನ ಆಸೆಗಾಗಿ ಪ್ರಬಲವಾದ ವೋಟೆಂಬ ಮಹತ್ವವನ್ನೇ ಮರೆತು ಚುನಾವಣೆಯಲ್ಲಿ ಅವರಿಗೆ ಮತ ನೀಡುತ್ತೇವೆ. ಆ ಮತ ನೀಡಿದ್ದರ ಪರಿಣಾಮವಾಗಿ 5 ವರ್ಷ ದುಃಖಿಸುತ್ತೇವೆ. ಅದಕ್ಕೆ ಬುದ್ಧ ಒಂದು ಕಡೆಯಲ್ಲಿ ಸುಂದರವಾಗಿ ಹೇಳುತ್ತಾನೆ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳುತ್ತಾನೆ. ಏನು ದುಃಖಕ್ಕೆ ಮೂಲ ಕಾರಣ ಯಾವುದು? ಆಸೆ ಅಂತ ಹೇಳ್ತಾನೆ ಬುದ್ಧ. ಹಾಗೆ ಎಚ್ಚರಿಸಿದಳು ಲಕ್ಕಮ್ಮ. ಈಸಕ್ಕಿ ಆಸೆ ನಿಮಗೇಕೆ ಅಂತ ಹೇಳಿದಳು, ಗಂಡನಿಗೆ ಹೇಳಿದಳು. ಹೋಗ್ರಿ, ಎಲ್ಲಿ ಅಕ್ಕಿ ಬಿದ್ದಿದ್ವಲ್ಲ ತಂದಿದ್ರಲ್ಲ, ಅಲ್ಲೇ ಮರಳಿ ಈ ಅಕ್ಕಿಯನ್ನು ಹಾಕಿ ಬನ್ನಿ ಅಂತ ಗಂಡನಿಗೆ ಕೊಟ್ಟು ಕಳಿಸಿದಳು. ಬರುವಾಗ ಕಲ್ಯಾಣದಲ್ಲಿ ಇರುವ ಎಲ್ಲ ಜಂಗಮ ಮೂರ್ತಿಗಳನ್ನು, ಎಲ್ಲ ಶರಣರನ್ನು ಪ್ರಸಾದಕ್ಕೆ ಇವತ್ತು ಆಮಂತ್ರಿಸಿ ಬನ್ನಿ ಅಂತ ಹೇಳಿ ಕಳಿಸಿದಳು. ಆವಾಗ ಗಂಡ ಹೇಳಿದ, ನಾವು ಬಡವರ ಮನೆಗೆ ಬಂದ್ರೆ ಕೂಡಾಕಿಲ್ಲ, ಸಣ್ಣ ಗುಡಿಸಲು ಮತ್ತು ಮಾಡಾಕ ದೊಡ್ಡ ಎಲ್ಲ 100 ಜನ 1000 ಜನ ಶರಣರು ಬಂದ್ರೆ ಎಲ್ಲರಿಗೂ ಅಡುಗೆ ಮಾಡಾಕ ಅಷ್ಟು ಪಾತ್ರೆ ಇಲ್ಲ, ಮೊದಲು ಅಷ್ಟು ಅಕ್ಕಿಲ್ಲ, ಮತ್ತು ಎಲ್ಲಿಂದ ಮಾಡ್ತೀಯಾ ಅಂತ ಲಕ್ಕಮ್ಮನನ್ನ ಗಂಡ ಪ್ರಶ್ನೆ ಮಾಡ್ತಾನೆ. ಆವಾಗ ಲಕ್ಕಮ್ಮ ಹೇಳ್ತಾಳೆ, ಭಕ್ತರಾದವರಿಗೆ ಬಡತನ ಉಂಟೆ ಅಂತ ಕೇಳ್ತಾಳೆ ಲಕ್ಕಮ್ಮ. ಗಂಡನಿಗೆ ಎಂಥ ಮಾತು ನೋಡಿ. ನಾವು ಭಕ್ತರು ಬಡವರಂತ ಯಾಕೆ ತಿಳ್ಕೊಂಡಿದ್ದೀರಿ? ಸಾಕ್ಷಾತ್ ಶಿವನ ಭಕ್ತರಾದವರಿಗೆ ಎಂದಾದರೂ ಬಡತನ ಉಂಟೆ ಅಂತ ಕೇಳ್ತಾಳೆ. ಜಗತ್ತಿನಲ್ಲಿ ಯಾರು ಶ್ರೀಮಂತರು? ಒಂದು ಬಾರಿ ವಿಚಾರ ಮಾಡಿ. ದೊಡ್ಡ ದೊಡ್ಡ ಮನೆಗಳು ಇರುವವರು ಶ್ರೀಮಂತರೇನು? ಇಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ತಮ್ಮದೊಂದು ಹೆಸರು ಬಂದವರು ಶ್ರೀಮಂತರೇನು? ಇಲ್ಲ AC ಕಾರು ಸಾಕಷ್ಟು ದುಡ್ಡು ಇರುವವರು ಶ್ರೀಮಂತರೇನು? ಯಾರು ಶ್ರೀಮಂತರು ಈ ಜಗತ್ತಿನಲ್ಲಿ?
ಯಾರು ನಿಜವಾದ ಶ್ರೀಮಂತರು ಯಾರು ಈ ಜಗತ್ತಿನಲ್ಲಿ ಅಂತಂದರೆ, ಯಾರ ಹೃದಯದಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷದ ಭಾವನೆ ಇಲ್ಲವೋ, ಯಾರ ಹೃದಯ ಎಲ್ಲರನ್ನ ಪ್ರೀತಿಸುತ್ತದೆಯೋ ಅವನು ನಿಜವಾದ ಶ್ರೀಮಂತ ಈ ಜಗತ್ತಿನಲ್ಲಿ. ಯಾರ ಹೃದಯದಲ್ಲಿ ಈ ಸುಂದರವಾದ ಜಗತ್ತಿಗೆ ಈ ಮನುಷ್ಯ ರೂಪವನ್ನು ಕೊಟ್ಟು ಬಿಟ್ಟ ಆ ಭಗವಂತನ ಬಗ್ಗೆ ಒಂದಿಷ್ಟು ಭಕ್ತಿಯ ಭಾವ ಇರುತ್ತದೆಯೋ ಆತ ನಿಜವಾದ ಜಗತ್ತಿನ ಶ್ರೀಮಂತ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಗುರುದೇವರು ಒಂದು ಸುಂದರವಾದ ವಚನ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ ಈ ವಚನ. ಮನೆ ಸೋರಿದರೇನಯ್ಯ ಮನ ಸೋರದಂತಿರಿಸಯ್ಯ, ಭುಕ್ತಿ ತಪ್ಪಿದರೇನಯ್ಯ ಭಕ್ತಿ ತಪ್ಪದಂತಿರಿಸಯ್ಯ, ಎಂದಿಗೂ ನಿಮ್ಮಂತರಂಗದಲ್ಲಿ ನನ್ನ ಕರೆ ಪ್ರತಿಧ್ವನಿಸಲಿ ತಂದೆ ನಿರುಪಾದೀಶ. ಎಷ್ಟು ಸುಂದರವಾಗಿದೆ ನೋಡಿ ಈ ಮಾತು. ಏ ಭಗವಂತನೇ, ನನ್ನ ಮನೆ ಸೋರಿದರೇನಾಯಿತು, ಆದ್ರೆ ನಿನ್ನ ಬಳಿ ನಾನೊಂದು ಕೇಳ್ತೀನಿ. ಮಣಿ ಸೋರಿದ್ರೆ ದೊಡ್ಡ ಮಣಿ ಕೊಡು ಅಂತ ಕೇಳೋದಿಲ್ಲ, ನನಗದು ಬೇಕಾಗಿಯೂ ಇಲ್ಲ. ಆದ್ರೆ ನನ್ನ ಮನಸ್ಸು ಯಾವಾಗಲೂ ಸೋರದಂತಿರಲಿ ಭಗವಂತನೇ. ಏ ಭಗವಂತನೇ, ನೀನು ನನಗೆ ಹೊಟ್ಟಿ ತುಂಬ ಊಟ ಕೊಡು 3 ಹೊತ್ತು ಅಂತ ಕೇಳಂಗಿಲ್ಲ. ಭುಕ್ತಿ ತಪ್ಪಿದರೇನಾಯಿತು, 1 ಹೊತ್ತಿನ ಊಟ ಇಲ್ಲದಿದ್ದರೇನಾಯಿತು, ಆದರೆ ನಿನ್ನ ಮೇಲೆ ನಾನಿಟ್ಟ ಪ್ರೇಮ ಇದೆಯಲ್ಲ ಅದು ಒಂದು ಕ್ಷಣವೂ ತಪ್ಪಬಾರದು. ಹಾಗೆ ನನ್ನನ್ನು ಒಂದಿಷ್ಟು ನೋಡು ನೀನು ಅಂತ ಹೇಳುವ ಮಾತು ಎಂಥ ಅದ್ಭುತ ಇದು. ಭಗವಂತನೇ, ನನಗೆ ಜನ ಅವರು ಇವರು ಕೇಳ್ತಾರೆ ಇಲ್ಲ ನನ್ನ ಮಾತು ಅಂತ ನನಗೆ ಬೇಡ. ಜನ ಇವತ್ತು ಕೇಳ್ತಾರ, ಹೌದು ಇಂಥ ಮಾತು ಕೇಳಿಲ್ಲ ಅಂತ ಶಬಾಷಿಗಿರಿ ಕೊಟ್ಟು ಹೋಗ್ತಾರ. ಜನ ನಿನ್ನ ಮಾತು ಕೇಳಿ ಶಬಾಷಿಗಿರಿ ಕೊಟ್ಟು ಹೋಗಿರ್ತಾರ, ಅದ ಜನ ಹಿಂದೆ ಹೋಗಿ ಇನ್ನೊಂದು ಮಾತು ಮಾತಾಡ್ತಾರ, ಅವೇನಳ ಅಂತ ಹೇಳ್ತಾರ. ಜನರ ಮೆಚ್ಚುಗೆಗಾಗಿ ನಾನು ಮಾತನಾಡುವವನಲ್ಲ ಭಗವಂತನೇ. ನಿನ್ನ ಅಂತರಂಗದಲ್ಲಿ ನನ್ನ ಕರೆ ಪ್ರತಿಧ್ವನಿಸಲಿ ತಂದೆ ನಿರುಪಾದೀಶ. ನಿನ್ನ ಅಂತರಂಗಕ್ಕೆ ನನ್ನ ಧ್ವನಿ ಮುಟ್ಟಿದರೆ ಸಾಕು, ನಾನು ಧನ್ಯ ಧನ್ಯ ಧನ್ಯ. ಎಂಥ ಮಾತಿದು. ಭಗವಂತ ಮಾತುಗಳನ್ನು ಕೇಳಬೇಕು, ನಮ್ಮ ಮಾತುಗಳನ್ನು ಭಗವಂತ ಕೇಳಿ ಆನಂದಿಸಬೇಕು. ಅವರು ನಿಜವಾದ ಶ್ರೀಮಂತರು. ಮನೆ ಚಿಕ್ಕದಿದ್ದವರು ಬಡವರಲ್ಲ, ಮನಸ್ಸು ಯಾರದ್ದು ಚಿಕ್ಕದಾಗಿರುತ್ತದೆಯೋ ಅವರು ಬಡವರು. ಹೊಟ್ಟೆ ತುಂಬ ಊಟ ಇದ್ದವನು ಶ್ರೀಮಂತನಲ್ಲ, ಹೊಟ್ಟೆ ತುಂಬ ಊಟ ಇಲ್ಲದಿದ್ದರೂ ಭಗವಂತನ ಮೇಲೆ ಭಕ್ತಿ ಇಟ್ಟವನು ನಿಜವಾದ ಶ್ರೀಮಂತ. ಆ ದಿಕ್ಕಿನಲ್ಲಿ ಸಾಗಬೇಕು. ಅದನ್ನೇ ಹೇಳ್ತಾಳೆ ಲಕ್ಕಮ್ಮ. ಯಾಕ್ರಿ ಹಿಂಗೆ ಹೇಳಾಕತ್ತೀರಿ, ಬಡೂರು ಅಂತ ಯಾಕೆ ಹೇಳಾಕತ್ತೀರಿ? ಶಿವಭಕ್ತರಿಗೆ ಬಡತನ ಉಂಟೆ, ಹೋಗಿ ನೀವು ಶಿವಶರಣರನ್ನು ಕರ್ಕೊಂಡು ಬರ್ರಿ, ನಾ ಎಲ್ಲ ರೆಡಿ ಮಾಡ್ತೇನಂತ ಕಳಿಸಿದ್ಲು. ಗಂಡನಿಗೆ ಧೈರ್ಯ ತುಂಬಿ ಹೋದ ಗಂಡ. ಹೇಳಿದ ಮನಸ್ಸು ಭಾರ, ಏನು ಮಾಡ್ತಾಳ ನನ್ನ ಲಕ್ಕ, ಏನು ಮಾಡ್ತಾಳ ಅಂತ ಅವನ ಮನಸ್ಸಿನೊಳಗೆ ದುಗುಡ. ಆದ್ರೆ ಹೇಳ್ಯಾಳ, ಬಸವಣ್ಣನ ಸಮೇತವಾಗಿ ಎಲ್ಲರನ್ನ ಆಮಂತ್ರಿಸಿಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ಯಾಳ. ಆಯಿತು ಅಂತ ಹೇಳಿ ಎಲ್ಲರಿಗೂ ಹೇಳಿದ, ಇವತ್ತು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕಂತ ಹೇಳಿದ. ಎಲ್ಲರೂ ಬಂದರು, ಮನೆಗೆ ಪ್ರಸಾದಕ್ಕೆ ಬಂದ ಎಲ್ಲರೂ ಕೂತರು, ಬಸವಣ್ಣವರು ಕೂತರು. ಒಳಗೆ ಹೋಗಿ ಮತ್ತೆ ಕಣ್ಣಾಗ ನೀರು ತೆಗೆದ ಗಂಡ ಹೇಳ್ತಾನೆ, ಇಷ್ಟೊಂದು ಜನ ಬಂದಾರ, ಎಲ್ಲಿಂದ ಪ್ರಸಾದ ಮಾಡ್ತೀಯಾ? ಶರಣರು ಮನೆವರೆಗೂ ಬಂದ ಪ್ರಸಾದ ಮಾಡದೆ ಹಾಗೆ ಹೋದರೆ ನಮಗೆ ಶೋಭೆ ಬರುವುದೇನು ಅಂತ ಗಂಡ ಕೇಳ್ತಾನೆ. ಆವಾಗ ಹೆಂಡತಿ ಹೇಳ್ತಾಳ, ಯಾಕೆ ದುಃಖ ಮಾಡ್ತೀರಿ? ನಾನು ಅನ್ನ ಮಾಡೀನಿ, ಅಂಬಲಿ ಮಾಡೀನಿ, ನೀವು ನೀಡರಿ ಅಂತ ಹೆಂಡತಿ ಹೇಳಿದ್ಲು. ಆವಾಗ ಗಂಡ ಹೇಳಿದ, ಇಲ್ಲ ನನಗೆ ನೀಡೋದಾಗಂಗಿಲ್ಲ, ಬೇಕಾದ್ರೆ ನಾನು ತಂದು ಕೊಡ್ತನೋ, ನೀಡಂತ ಗಂಡ ಹೇಳಿದ. ಯಾಕಂದ್ರೆ ಅವರು ಇನ್ನೊಂದಿಷ್ಟು ಹಾಕಂತ ಕೇಳಿದ್ರೆ ಖಾಲಿ ಆಗಿತ್ತಂದ ಗಡಿಗೆ, ನನಗೆ ಅದನ್ನು ತಡ್ಕೋ ಶಕ್ತಿ ಇಲ್ಲ, ಏನು ಹೇಳ್ತಿ ಅವರಿಗೆ, ಆದರೆ ನಾ ಒಳಗಿಂದ ಎತ್ತೆತ್ತಿ ತಂದು ನಿನ್ನ ಕೈಯಾಗ ಕೊಡ್ತಾನೆ, ಎಲ್ಲ ಶರಣರಿಗೆ ನೀಡು ಅಂತ ಗಂಡ ಹೆಂಡತಿಗೆ ಹೇಳಿದ. ಆವಾಗ ಹೆಂಡತಿ ಆಯಿತು ಅಂತ ಹೇಳಿ, ನೀವು ತಂದು ಕೊಡ್ರಿ ನಾನು ನೀಡ್ತೀನಿ ಅಂತ ಆಯಿತು ಅಂತ ಈಕಿ ಪಾತ್ರೆ ಹಿಡ್ಕೊಂಡ್ಲು, ನೀಡಕ್ಕೆ ಹೋದ್ಲು. ಅವ ತರ್ತಿದ್ದ, ಅವ ಹಿಂಗೆ ಏನು ತಗೋತಿದ್ದ, ಎಲ್ಲ ಬೋಗಾಣಿ ಅಂದ ಖಾಲಿ ಹಾಕಿತ್ತು, ಹೋಗಿ ಕೈಯಾಗ ಕೊಡ್ತಿದ್ದ, ಮತ್ತು ಬೋಗಾಣಿ ಬಳಿಗೆ ಬರ್ತಿದ್ದ, ಬೋಗಾಣಿ ಎಲ್ಲ ತುಂಬಿದ್ದೇ ಇರ್ತಿತ್ತು. ಹೆಂಗೆ ತುಂಬಿತ್ತು ಹಾಗೆ ತುಂಬಿದ್ದಿತ್ತು. ಆವಾಗ ಎಲ್ಲ ಹಿಂಗೆ ಬಳ್ಕೊಂಡು ಹೋಗಿ ಕೊಡ್ತಿದ್ದ, ಹಾಗೆ ಇರ್ತಿತ್ತು. ಎಲ್ಲ ಶಿವಶರಣರು ಪ್ರಸಾದವನ್ನು ಮಾಡಿದರು, ಪ್ರಸಾದ ಮಾಡಿ ಹರಸಿದರು. ಲಕ್ಕಮ್ಮ ಒಳಗೆ ಬಂದು ಹೇಳ್ತಾಳ,
ನೋಡ್ರಿ ಆ ಬೋಗಾಣಿ ಒಂದಿಷ್ಟು ತೆಗೆದು ನೋಡ್ರಿ, ನಿಮ್ಮ ಪ್ರಸಾದ ಏನಾದರೂ ಖಾಲಿ ಆಗಿದೆಯಾ ಅಂತ ಒಂದಿಷ್ಟು ತೆಗಿ ಅಂತ ಗಂಡನನ್ನು ಕೇಳ್ತಾಳೆ. ಗಂಡ ಮುಚ್ಚಳ ತೆಗಿತಾನ. ಮತ್ತು ಈಕೆ ಏನು ಪ್ರಸಾದ ಮೊದಲು ತಯಾರು ಮಾಡಿದ್ದಳಲ್ಲ, ಅದ್ರಾಗ ಒಂದು ಅಗಳು ಸದ್ಯಕ್ಕೆ ಕಡಿಮೆ ಆಗಿದ್ದಿಲ್ಲ. ಹಂಗೆ ಪ್ರಸಾದ ಇತ್ತು, ಹಾಗೆ ಇತ್ತು. ನೂರಾರು ಜನ, ಸಾವಿರಾರು ಜನ ಶರಣರು ಪ್ರಸಾದ ಮಾಡಿದರು, ಹಾಗೇ ಆ ಪ್ರಸಾದ ಉಳಿದಿತ್ತು. ಅಂತಂದರೆ ಶಿವಶರಣರ ಶಕ್ತಿ ಅದೆಂಥದ್ದು, ಭಕ್ತಿ ಅದೆಂಥದ್ದು. ಒಮ್ಮೆ ಭಗವಂತನನ್ನು ಭಕ್ತಿಯಿಂದ ಪ್ರೀತಿಸಿಬಿಟ್ಟರೆ ಸದಾಕಾಲ ಭಕ್ತನ ಒಳಿತಿಗಾಗೆ ಭಗವಂತ ಇರುವನು. ಒಂದಿಷ್ಟು ಭಕ್ತಿಯನ್ನು ಮಾಡಬೇಕು. ಶಿವ ಶಿವ